ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ನಮನ ಸಲ್ಲಿಸೋದಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಅವನಿಲ್ಲ ಅಂತ ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವನು ನನಗೆ ಬರೀ ಫ್ರೆಂಡ್ ಅಷ್ಟೇ ಅಲ್ಲ, ಏನೇನು ಅಂತ ಹೇಳೋಕ್ಕೆ ಸಾಧ್ಯವಾಗದೇ ಇರೋಷ್ಟು ಜಾಗಗಳನ್ನು ತುಂಬಿರುವಂಥ ಒಬ್ಬ ವ್ಯಕ್ತಿ. ಅವನ ಬಗ್ಗೆ ಅಂದರೆ ಒಂದು ಮಾತಲ್ಲಿ ಹೇಳಬೇಕು, ನನಗೆ ನಮ್ಮ ತಾಯಿ ಜನ್ಮ ಕೊಟ್ಟ ನಂತರ ದಿಮಾಕು ಅನ್ನೋ ಚಿತ್ರದ ಮುಖಾಂತರ ಒಂದು ಪುನರ್ಜನ್ಮ ಕೊಟ್ಟರೆ, ನನ್ನನ್ನು ನಿರ್ದೇಶಕನನ್ನಾಗಿ ಮಾಡಿ ಮರುಜನ್ಮ ಕೊಟ್ಟಿದ್ದು ದಿಲೀಪ್. ಸೊ ಹಾಗಾಗಿ ಅವನಿಗೆ ಏನೋ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ, ಅಥವಾ ಅವನ ಏನು ಹೇಳೋಕ್ಕಾಗಲ್ಲ. ಅಂಥ ಒಂದು ಮೇರು ವ್ಯಕ್ತಿತ್ವ, ಎಷ್ಟು ಮೇರು ವ್ಯಕ್ತಿತ್ವ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ವಿದ್ಯೆ ಬಗ್ಗೆ ಹೇಳಬೇಕಿನ್ನು, ನಾವೆಲ್ಲ ಒಟ್ಟಿಗೆ ನಾನು ಅವನು ಇಬ್ಬರು ಒಟ್ಟಿಗೆ ಲವ್ ಮಾಡ್ತಾ ಇದ್ವಿ. ನಾವುಗಳು ಅವರ ಮನೆಯಲ್ಲಿ, ಅಂದರೆ ಅವರವ್ರ ಮನೆಗಳಲ್ಲಿ, ಲೇಡೀಸ್ ಮನೆಗಳಲ್ಲಿ ತೊಂದರೆ ಇದ್ದಿದ್ದರಿಂದ ನಮ್ಗೆ ಈ ಪಾರ್ಕು ಸಿನಿಮಾ ಅನ್ನೋ ಆಪ್ಷನ್ಸ್ ಇರಲಿಲ್ಲ. ಸೊ ನಮ್ಮ ಕಾಮನ್ ಫ್ರೆಂಡ್ ಮನೆಯಲ್ಲೇ ಒಟ್ಟಿಗೆ ಮೀಟ್ ಮಾಡ್ತಾಯಿದ್ವಿ. ಅವ್ನಿಗದೇನೋ ಗೊತ್ತಿಲ್ಲ, ಅಂದರೆ ನಾನು ಅವನು ಆ್ಯಕ್ಚುಲಿ ಆಪೋಸಿಟು. ಅವನು ನನ್ನ ಕಾಲು ಎಳೆಯೋದು ಅಂದರೆ ಅದೇನೋ ಬಲೆ ಖುಷಿ ಅವನಿಗೆ. ಯಾವಾಗಲೂ ಅಂದರೆ ಓಕೆ ಇವಾಗ ಸರಿ ಹೋಗ್ತಾನೆ, ಕಾಲೇಜ್ ಮುಗೀತು, ಓಕೆ ಇಷ್ಟು ದಿವಸ ಕಾಲು ಎಳಿತಾ ಇದ್ದ, ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ, ಮಕ್ಕಳಾದ್ಮೇಲೆ ಸರಿ ಹೋಗ್ತಾನೆ, ದೊಡ್ಡ ನಿರ್ಮಾಪಕ ಆದ, ದೊಡ್ಡ ನಿರ್ದೇಶಕ ಆದ, ಎಷ್ಟೊಂದು ಸಾಧನೆ ಮಾಡ್ದ. ಈ ಕ್ಷಣಕ್ಕೂ ಡಬ್ಬಾ ನನ್ನ ಮಗ ಅದೇ ಥರ ಕಾಲು ಎಳಿತಾನೆ, ಇರಿಟೇಟ್ ಮಾಡ್ತಾನೆ. ಇವತ್ತು ಅವನು ನನಗೆ ಇರಿಟೇಟ್ ಮಾಡೋದಕ್ಕೆ ಇಲ್ಲ. ಓಕೆ, ಲವ್ ಯು ಮಚ್ಚ, ಹಾಕಪ್ಪ. ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಗೂಡಿನಲ್ಲಿ ಜನಿಸಿದ ಕಂದನು ರಾಜನಾಗಲು, ಊರೆಲ್ಲ ಬೆಳಗಲು, ದಿಲೀಪನಾಗಲು. ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಗೂಡಿನಲ್ಲಿ ಕಲೆಯೇ ಅವನ ಹೆಸರಾಯ್ತು, ನಗುವೆ ಅವನ ಉಸಿರಾಯ್ತು, ವಿದ್ಯಾ ಅವನ ಜೊತೆಯಾಯ್ತು, ಸಾಧನೆ ರೂಢಿಯಾಯ್ತು, ಹಸಿದವರ ಅನ್ನದಾತ, ಹುಡುಕಿದರೂ ಸಿಗದ ಗುಣವಂತ, ಯಾರ ಕೈ ಮುಗಿದರೂ ಬಿಡದೆ ಕೈ ಹಿಡಿವಾತ, ವಿಧಿಯು ಬಂದು ಕರೆದರೂ ಸಾವಿಗೂ ಕೈ ಚಾಚಿದಾತ. ಒಂದಾನೊಂದು ಕಾಲದಲ್ಲಿ ಚಿಕ್ಕದೊಂದು ಗೂಡಿನಲ್ಲಿ ಜನಿಸಿದ ಕಂದನು ರಾಜನಾಗಲು, ಊರೆಲ್ಲ ಬೆಳಗಲು, ದಿಲೀಪನಾಗಲು. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.